ಎಲ್ಲರಿಗೂ ನಮಸ್ಕಾರ. ಆತ್ಮೀಯ ಪತ್ರಿಕಾ ಮತ್ತು ಮಾಧ್ಯಮದ ಸ್ನೇಹಿತರೆ, ತಮಗೆ ಮೊದಲನೇದಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ, ನಮ್ಮ ವೇದಿಕೆಯಲ್ಲಿ ಹಲವಾರು ರೈತ ಮುಖಂಡರು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿದ್ದಾರೆ. ಈಗ ನಾವು ಇವತ್ತು ಪತ್ರಿಕಾಗೋಷ್ಠಿ ಮಾಧ್ಯಮಗೋಷ್ಠಿಯನ್ನು ಕರೆದಿರ್ತಕ್ಕಂಥ ಉದ್ದೇಶ ಏನಂದರೆ, ನಿಮಗೆಲ್ಲ ತಿಳಿದಿರೋ ಹಾಗೆ ಜಮಖಂಡಿ ಹೋಬಳಿಯ 13 ಹಳ್ಳಿಗಳ 2823 ಎಕರೆ ಜಮೀನನ್ನು, ಫಲವತ್ತಾದ ಕೃಷಿ ಜಮೀನನ್ನು ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿಯವರು ಭೂಸ್ವಾಧೀನ ಮಾಡಲಿಕ್ಕೆ ಹೊರಟಿದ್ದಾರೆ. ಅದನ್ನು ವಿರೋಧಿಸಿ ನಾವು ಅನೇಕ ಹಂತಗಳಲ್ಲಿ ಅನೇಕ ರೀತಿಯ ಹೋರಾಟಗಳನ್ನು ಮಾಡ್ಕೊಂಡು ಬಂದು ಅಂತಿಮವಾಗಿ ಈಗ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಕಳೆದ 33 ದಿನಗಳಿಂದ ಅಹೋರಾತ್ರಿ ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದ್ದೇವೆ. ಆ ಹೋರಾಟದಲ್ಲಿ ಮಕ್ಕಳು, ಮಹಿಳೆಯರು, ವೃದ್ಧರು, ಅಂಗವಿಕಲರು, ಆಮೇಲೆ ಆರೋಗ್ಯ ಸರಿ ಇಲ್ಲದೆ ಇರ್ತಕ್ಕಂಥವ್ರು ಎಲ್ಲರೂ ಕೂಡ, ವಿದ್ಯಾರ್ಥಿಗಳು ಮನೆ ಮಠ ಎಲ್ಲ ಬಿಟ್ಟು ಮನೆಯಲ್ಲಿರ್ತಕ್ಕಂಥ ಕೃಷಿ ಚಟುವಟಿಕೆಗಳು, ಹೈನುಗಾರಿಕೆ ಚಟುವಟಿಕೆಗಳು ಎಲ್ಲವನ್ನು ಬಿಟ್ಟು ನಮ್ಮ ಭೂಮಿ ಉಳಿಬೇಕು, ನಮ್ಮ ರೈ ಉಳಿಬೇಕು, ನಮ್ಮ ಮಕ್ಕಳ ಭವಿಷ್ಯಕ್ಕೆ ನಮ್ಮ ಜಮೀನುಗಳು ಆಧಾರವಾಗಿರಬೇಕು ಅಂತ ಹೇಳಿ, ನಮ್ಮ ಭೂಮಿ ನಮ್ಮ ಹಕ್ಕು, ನಮ್ಮ ಭೂಮಿ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅಂತ ಹೇಳಿ ಅನಿರ್ದಿಷ್ಟವಾದ ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದ್ದೇವೆ. ನಮ್ಮ ಹೋರಾಟಕ್ಕೆ ಅನೇಕರು ಈಗಾಗಲೇ ನಮ್ಮ ವೇದಿಕೆಗೆ ಬಂದು ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿ ನಮ್ಮ ಭೂಮಿಯನ್ನು ಉಳಿಸ್ಕೊಡ್ಲಿಕ್ಕೆ ಪ್ರಯತ್ನ ಮಾಡಿದರೆ ಅವರೆಲ್ಲರಿಗೂ ಕೂಡ ನಾವು ಧನ್ಯವಾದಗಳನ್ನು ಸಲ್ಲಿಸ್ತಾ, ಪ್ರಮುಖವಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಸನ್ಮಾನ್ಯ ಶಾಸಕರು ನಮ್ಮ ಹೋರಾಟದ ವೇದಿಕೆಗೆ ಬಂದು ಇದುವರೆಗೂ ನಮ್ಮ ಮನವಿಯನ್ನು ಆಲಿಸಿಲ್ಲ. ಅಲ್ಲಿ ಈಗ ಅನಿರ್ದಿಷ್ಟ ಹೋರಾಟದಲ್ಲಿ ಮುಂಚೆ ಹಲವಾರು ಬಾರಿ ಮನವಿಗಳನ್ನು ಕೊಟ್ಟಿದ್ದೀವಿ. ಈಗ ಅನಿರ್ದಿಷ್ಟವಾಗಿ ಏನು ನಡೀತಾ ಇದೆ ಆ ಹೋರಾಟ ಜಾಗಕ್ಕೆ ಅವರು ಬಂದು ನಮ್ಮ ಮನವಿಯನ್ನು ತಗೊಂಡಿಲ್ಲ. ನಾವು ಈ ಪತ್ರಿಕಾಗೋಷ್ಠಿಯ ಮೂಲಕ ಅವರಲ್ಲಿ ವಿನಮ್ರವಾಗಿ ಮನವಿ ಮಾಡೋದು ಏನಂತಂದರೆ, ನಮ್ಮ ಭೂಮಿಯನ್ನು ನಮ್ಗೆ ಉಳಿಸ್ಕೊಡಿ, ನಮ್ಮ ಫಲವತ್ತಾದ ಕೃಷಿ ಭೂಮಿಯನ್ನು ನಮ್ಗೆ ಉಳಿಸ್ಕೊಡಿ. ತಾವು ದಯಮಾಡಿ ವೇದಿಕೆಗೆ, ನಮ್ಮ ಹೋರಾಟದ ವೇದಿಕೆ ಹತ್ರ ಬರಬೇಕು, ನಮ್ಮ ಮನವಿಯನ್ನು ಆಲಿಸಬೇಕು, ನಮ್ಮ ಬೇಡಿಕೆಗಳೇನಿದೆ ಅದನ್ನು ಈಡೇರಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕವಾದ ಪ್ರಯತ್ನ ಮಾಡಬೇಕು. ಹಾಗಾಗಿ ಅವರನ್ನು ನಾವು ತಮ್ಮ ಮಾಧ್ಯಮದ ಮೂಲಕ ಆತ್ಮೀಯವಾಗಿ ಅವರನ್ನು ಆಹ್ವಾನಿಸ್ತಾ ಇದ್ದೇವೆ, ವೇದಿಕೆ ಹತ್ರ ಬಂದು ನಮ್ಮ ಮನವಿಯನ್ನು ಆಲಿಸಬೇಕು. ಆಮೇಲೆ ಇನ್ನೊಂದು ವಿಚಾರ, ನಮ್ಮ ಹೋರಾಟ ರಾಜಕೀಯ ರಹಿತವಾದದ್ದು, ಆಮೇಲೆ ಪಕ್ಷಾತೀತವಾದದ್ದು, ಆಮೇಲೆ ಜಾತ್ಯತೀತವಾದದ್ದು. ನಾವು ಯಾವುದೇ ಒಂದು ಪಕ್ಷದ ವಿರುದ್ಧ ಆಗಲಿ, ಒಂದು ಜಾತಿಯ ವಿರುದ್ಧ ಆಗಲಿ, ಒಂದು ವ್ಯಕ್ತಿಯ ವಿರುದ್ಧ ಆಗಲಿ, ಯಾರ ವಿರುದ್ಧನೂ ಮಾಡ್ತಾ ಇರ್ತಕ್ಕಂಥದ್ದಲ್ಲ. ನಮ್ಮ ಹಕ್ಕಿಗಾಗಿ ನಮ್ಮ ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥದ್ದು, ಸರ್ಕಾರವನ್ನು ಆಗ್ರಹ ಪಡಿಸ್ತಾ ಇರ್ತಕ್ಕಂಥದ್ದು. ನಮ್ಮ ಫಲವತ್ತಾದ ಭೂಮಿಯನ್ನು ನಮ್ಗೆ ಉಳಿಸ್ಕೊಡಿ, ನಮ್ಮ ಹಕ್ಕನ್ನು ಕಸಿದುಕೊಳ್ಳಬೇಡಿ ಅಂತಕ್ಕಂಥ ಒಂದೇ ಒಂದು ಗುರಿಯನ್ನು ಇಟ್ಕೊಂಡು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು. ಇದನ್ನು ಕೆಲವರು ಬೇರೆ ಬೇರೆ ರೀತಿಯಲ್ಲಿ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ನಮ್ಮ ವೇದಿಕೆಗೆ ಬರ್ತಕ್ಕಂಥ ಈಗಾಗಲೇ ಈಗ ಸನ್ಮಾನ್ಯ ರಾಮಚಂದ್ರ ಗೌಡರು ನಮ್ಮ ವೇದಿಕೆಗೆ ಬಂದಿದ್ದರು. ಆಮೇಲೆ ಮಾಜಿ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ರಾಜಣ್ಣನವರು ಬಂದಿದ್ದರು. ನಮ್ಮ ಸನ್ಮಾನ್ಯ ಇಳುವಳ್ಳಿ ರಮೇಶ್ ಅಣ್ಣವರು, ಏನು ರಾಜ್ಯ ವಕೀಲರ ಸಂಘದ ನಿರ್ದೇಶಕರು ಮತ್ತು ಖಜಾಂಚಿಗಳಾಗಿರ್ತಕ್ಕಂಥ ಅವರು ಕೂಡ ನಮ್ಮ ವೇದಿಕೆಗೆ ಬಂದಿದ್ದರು. ಆಮೇಲೆ ಸನ್ಮಾನ್ಯ ಚಿಕ್ಕಬಳ್ಳಾಪುರ ಕ್ಷೇತ್ರದ ಸಂಸದರಾಗಿರ್ತಕ್ಕಂಥ ಕೆ ಸುಧಾಕರ್ ಸರ್ ಅವರು ನಮ್ಮ ವೇದಿಕೆಗೆ ಬಂದಿದ್ದರು. ಅವರು ಬಂದು ನಮ್ಮ ಭೂಮಿಯನ್ನು ಉಳಿಸ್ಕೊಡ್ಲಿಕ್ಕೆ ಏನೆಲ್ಲ ಮಾತಾಡಿದ್ರು ಅದಕ್ಕೆ ನಮ್ಮ ಸಂಪೂರ್ಣ ಸಹಮತ, ಬೆಂಬಲ ಇದೆ. ಆಮೇಲೆ ರಾಜಕೀಯವಾಗಿ ಏನು ಹೇಳಿಕೆಗಳು ಕೊಟ್ಟಿದ್ದಾರೋ ಅದಕ್ಕೂ ನಮ್ಮ ಹೋರಾಟಗಾರರಿಗೆ ಯಾವುದೇ ರೀತಿ ಸಂಬಂಧ ಇಲ್ಲ. ದಯವಿಟ್ಟು ಎಲ್ಲ ನಾಗರಿಕರು, ಪ್ರಜ್ಞಾವಂತರು ನಮ್ಮ ಹೋರಾಟವನ್ನು ಅರ್ಥ ಮಾಡ್ಕೋಬೇಕು. ರಾಜಕೀಯವಾದ ಹೇಳಿಕೆಗಳಿಗೆ ನಮ್ಮದು ಯಾವುದೇ ಬೆಂಬಲ ಇಲ್ಲ, ಅದು ಅವರು ವೈಯಕ್ತಿಕವಾಗಿರ್ತಕ್ಕಂಥದ್ದು. ನಮಗೆ ಯಾರು ಸಹಾಯ ಮಾಡ್ತಾರೆ, ಭೂಮಿಯನ್ನು ಉಳಿಸ್ಕೊಳ್ಳಲಿಕ್ಕೆ ಯಾರು ನಮ್ಮ ಜೊತೆಯಲ್ಲಿ ನಿಂತಾರೋ ಅಂತಹದನ್ನು ಮಾತ್ರ ನಾವು ಒಪ್ತೀವಿ ವಿನಃ ರಾಜಕೀಯ ಹೇಳಿಕೆಗಳಿಗೂ ನಮಗೆ ಯಾವುದೇ ರೀತಿಯ ಸಂಬಂಧ ಇಲ್ಲ. ಆಮೇಲೆ ಈಗ ಅಂಕಿಅಂಶಗಳು, ಈಗ KIDB ಅಧಿಕಾರಿಗಳು, ಸನ್ಮಾನ್ಯ ಉಸ್ತುವಾರಿ ಸಚಿವರು, ಸನ್ಮಾನ್ಯ ಶಾಸಕರು, ಜಿಲ್ಲಾಧಿಕಾರಿಗಳು, ಅಸಿಸ್ಟೆಂಟ್ ಕಮಿಷನರ್ ಸಾಹೇಬರು, ಮಾನ್ಯ ತಾಲೂಕು ದಂಡಾಧಿಕಾರಿಗಳು ಎಲ್ಲರೂ ಸೇರಿ ಜನಾಭಿಪ್ರಾಯ ಸಂಗ್ರಹ ಸಭೆಯನ್ನು ಕರೆದಾಗ ಜಂಗಮಕೋಟೆ ಜ್ಯೋತಿ ಸ್ಕೂಲ್ನಲ್ಲಿ ತಾವೆಲ್ಲರೂ ಅವತ್ತಿದ್ರಿ. 1082 ರೈತರಿಗೆ ನೋಟಿಸ್ ಕೊಡ್ತಾರೆ.
ಏನು ನಿಮ್ಮ ಅಭಿಪ್ರಾಯ ತಿಳಿಸಿ ಅಂತ ಕೆಂಪು ಚೀಟಿ ಬಿಳಿ ಚೀಟಿ ಅಂತ ಕೊಟ್ಟು ಕರೀತಾರೆ. ಆವತ್ತು 437 ಜನ ರೈತರು ನಾವು ಕೊಡೋದಿಲ್ಲ ಅಂತ ಹೇಳಿರ್ತಾರೆ. 365 ಜನ ರೈತರು ನಾವು ಕೊಡ್ತೀವಿ ಅಂತ ಹೇಳಿರ್ತಾರೆ. ಇನ್ನು 280 ಜನ ರೈತರು ಆಬ್ಸೆಂಟ್ ಆಗಿರ್ತಾರೆ ಆ ಒಂದು ಸಭೆಗೆ. ಆಮೇಲೆ ಅವತ್ತು ಸನ್ಮಾನ್ಯ ಸಚಿವರ ಶಾಸಕರ ನೇತೃತ್ವದಲ್ಲೇ ಅಂಕಿ ಅಂಶಗಳನ್ನು KIDB ಅಧಿಕಾರಿಗಳು ಬಿಡುಗಡೆ ಮಾಡಿದ್ರು. ಅಂದರೆ ಅಲ್ಲಿ ಜಾಸ್ತಿ ಯಾರಿರ್ತಕ್ಕಂಥವ್ರು ಕೊಡಲ್ಲ ಅಂತಕ್ಕಂಥವ್ರು, ಭೂಮಿಯನ್ನು ಕೊಡಲ್ಲ ಅಂತಕ್ಕಂಥವ್ರು ಜಾಸ್ತಿ ಇರ್ತಕ್ಕಂಥವ್ರು. ಮುಂದುವರಿದ ಭಾಗವಾಗಿ KIDB ಕಚೇರಿಗೆ ಕರೆದಿದ್ರು. ಅಷ್ಟು ಜನಕ್ಕೆ 1082 ಜನಕ್ಕೆ ಮತ್ತೆ ನೋಟಿಸ್ ಕೊಟ್ಟು ಮತ್ತೆ ಅಭಿಪ್ರಾಯ ಸಂಗ್ರಹಣೆ ಕರೆದಾಗ ಅಲ್ಲಿ KIDBಗಳು ಅಧಿಕಾರಿಗಳು ಕೊಟ್ಟಿರ್ತಕ್ಕಂಥ ಅಂಕಿಅಂಶಗಳ ಪ್ರಕಾರ 826 ಜನ ರೈತರು ಕೊಡೋದಿಲ್ಲ ಅಂತ ಹೇಳಿರ್ತಾರೆ. 826, 144 ಜನ ಕೊಡ್ತೀವಿ ಅಂತ ಹೇಳಿರ್ತಾರೆ. ಇನ್ನು ಉಳಿಕೆ ಜನ ಆವತ್ತು ಕೂಡ ಆಬ್ಸೆಂಟ್ ಆಗಿದ್ರು. ಇಷ್ಟು ನಿಖರವಾದ ಅಂಕಿಅಂಶಗಳು ಅಧಿಕಾರಿಗಳ ಬಳಿ, ಜನಪ್ರತಿನಿಧಿಗಳ ಬಳಿ ಇದ್ರೂ ಕೂಡ ಇವತ್ತು ಸಮಾಜದಲ್ಲಿ ವಿವಿಧ ರೀತಿಯ ಹೇಳಿಕೆಗಳು, ಕೊಡ್ತೀವಿ ಅನ್ನೋರು ಜಾಸ್ತಿ ಇದ್ದಾರೆ, ಕೊಡಲ್ಲ ಅನ್ನೋರು ಕಮ್ಮಿ ಇರೋದು, ಅವರು ಸುಮ್ಮನೆ ಯಾವುದೋ ರಾಜಕೀಯ ಪ್ರೇರಿತ, ರಿಯಲ್ ಎಸ್ಟೇಟ್ ಪ್ರೇರಿತವಾಗಿ ಹೋರಾಟ ಕೂತ್ಕೊಂಡಿದ್ದಾರೆ ಅಂತ ಹೇಳ್ತಕ್ಕಂಥದ್ದು ನಿಜವಾಗ್ಲೂ ಅದು ತಪ್ಪಾಗ್ತದೆ. ಸಾಧ್ಯವಾದರೆ ರೈತ ಪರ ಹೋರಾಟಕ್ಕೆ, ಜಮೀನು ಉಳಿಸ್ಕೊಳ್ಳಿಕ್ಕೆ ಏನು ಹೋರಾಟ ನಡೀತಾ ಇದೆ ಅದಕ್ಕೆ ಇಡೀ ಸಮಾಜ ಬೆಂಬಲ ಕೊಡಬೇಕು. ಸಾಧ್ಯವಾದರೆ ನಮ್ಮ ಜೊತೆಗೆ ಬಂದು ನಿಲ್ಲಬೇಕು. ಇಲ್ಲ ಎಲ್ಲಾದರೂ ಆಚೆ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ರೈತರ ಪರವಾಗಿ, ಭೂಮಿ ಉಳಿಸ್ಕೊಳ್ಳೋದ್ರ ಪರವಾಗಿ ಮಾತನಾಡಬೇಕಾಗ್ತದೆ. ಈ ರೀತಿಯ ದಿಕ್ತಪ್ಪಿಸ್ತಕ್ಕಂಥ ಹೇಳಿಕೆಗಳನ್ನು ಯಾರೂ ಕೊಡಬಾರ್ದು. ಸಮಾಜನೂ ಕೂಡ, ನಾಗರಿಕರು ಕೂಡ ಈ ಥರ ಹೇಳಿಕೆಗಳನ್ನು ನಂಬಲೂಬಾರ್ದು. ಅವರು ಕೂಡ ಎಲ್ಲೂ ಅಪಪ್ರಚಾರ ಮಾಡಬಾರ್ದು ಅಂತಕ್ಕಂಥದ್ದು ನಮ್ಮ ಒಂದು ಮನವಿ. ವಿರುದ್ಧವಾಗಿ ಜಿದ್ದಿಗೆ ಬಿದ್ದು ದ್ವೇಷ ಇಟ್ಕೊಂಡು ಮಾಡ್ತಾ ಇರ್ತಕ್ಕಂಥದ್ದಲ್ಲ. ದಯವಿಟ್ಟು ಸಮಾಜ ಇದನ್ನು ಗಮನಿಸಬೇಕು. ನಾವು ನಮ್ಮ ಹಕ್ಕಿಗಾಗಿ ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು. ನಮ್ಗೆ ಯಾರ ವಿರುದ್ಧನೂ ದ್ವೇಷ ಇಲ್ಲ. ನಮ್ಗೆ ಯಾರು ಬಂದು ನಿಮ್ಮ ಭೂಮಿ ಉಳಿಸ್ಕೊಡ್ತೀವಿ ಅಂತ ಹೇಳ್ತಾರೋ ಅವರೇ ದೇವರ ಸಮಾನ. ಇಷ್ಟು ಬಿಟ್ಟರೆ ಅವ್ರು ಯಾರಾದರೂ ಆಗಿರ್ಬೋದು, ನಿಮ್ಮ ಭೂಮಿ ಉಳಿಲಿಕ್ಕೆ ನಿಮ್ಮ ಜೊತೆಗೆ ನಾವಿದ್ದೀವಿ ಅಂತ ಬಂದರೆ ಅವರೇ ನಮಗೆ ದೇವರ ಸಮಾನ. ಇನ್ನು ನಾವು ನಿಮ್ಮ ಭೂಮಿ ಉಳಿಸ್ಲಿಕ್ಕೆ ನಮ್ಗೆ ಇಷ್ಟ ಇಲ್ಲ, ಕೈಗಾರಿಕೆಗಳು ಬೇಕು ಅನ್ನೋ ಅಂಥವ್ರ ಜಮೀನು ತಗೊಳ್ಳಿ, ಕೈಗಾರಿಕೆಗಳು ಮಾಡಲಿ. ಕೊಡಲ್ಲ ಅಂತಕ್ಕಂಥ ಅವ್ರದ್ದು ಬಲವಂತವಾಗಿ ಭೂಸ್ವಾಧೀನ ಮಾಡ್ಕೊಳ್ಳೋದು ತಪ್ಪಾಗ್ತದೆ. ಆಮೇಲೆ ಅಂಕಿಅಂಶಗಳು ನಿಮಗೆ ಈಗಾಗಲೇ ಹೇಳ್ದಂಗೆ ಜಾಸ್ತಿ ಜನ ಕೊಡಲ್ಲ ಅಂತಕ್ಕಂಥವ್ರು ಇರೋದು. ಬೇಕಂದರೆ ನೀವು ಈಗ ಅಲ್ಲಿ ಬೇರೆ ಬೇರೆ ರೀತಿಯ ಹೇಳಿಕೆಗಳೇನೆಂದರೆ ಅಲ್ಲಿ ರೈತರಲ್ಲ ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು, ಬೇರೆ ಕಡೆಯಿಂದ ಬಂದು ಹೋರಾಟ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ನಾವು ಏನು ಈ ತಮ್ಮ ಮೂಲಕ ಹೇಳಲಿಕ್ಕೆ ಬಯಸೋದೇನಂದರೆ, ಈಗ ನಾವು ಪಾಣಿ ತಗೊಂಡು, ಆಧಾರ್ ಕಾರ್ಡ್ ತಗೊಂಡು ರೈತರು ಅಲ್ಲಿ ಪ್ರೆಸೆಂಟ್ ಆಗ್ತೀವಿ. ಏನು ನಾವು ಹೋರಾಟದಲ್ಲಿ ಇರ್ತಕ್ಕಂಥವರು ನಿಜವಾದ ಏನು ಅಲ್ಲಿ ಸಂತ್ರಸ್ತರ, ಭೂಮಿ ಕಳ್ಕೊಳ್ತಾ ಇರ್ತಕ್ಕಂಥವ್ರ ಹೌದಾ ಅಲ್ವಾ ಅವತ್ತು ಗೊತ್ತಾಗುತ್ತೆ. ನಾವು ಪಾಣಿ, ಆಧಾರ್ ಕಾರ್ಡು ವಿತ್ ಮನುಷ್ಯ ಅಲ್ಲಿ ನಾವು ಬಂದು ನಮ್ಮ ಸಾಬೀತುಪಡಿಸ್ತೀವಿ ನಾವು ನಿಜವಾದ ರೈತರೇ ಇಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ. ಅಲ್ಲಿ ಬೇರೆ ಬೇರೆಯವರು ಯಾರೋ ಬಂದು ಹೋರಾಟ ಮಾಡ್ತಾವ್ರೆ. ಆಮೇಲೆ ರಿಯಲ್ ಎಸ್ಟೇಟ್ ಕುಮ್ಮಕ್ಕು ಅವೆಲ್ಲ ಸುಳ್ಳು. ಆಮೇಲೆ ಏನು ಹೇಳ್ತಾರೆ, ಅಲ್ಲಿ ಲೇಔಟ್ಗಳು ತಲೆ ಎತ್ತಿಬಿಟ್ಟವೆ, ಆವಾಗ ಯಾಕೆ ಇವರು ಹೋರಾಟ ಮಾಡಿಲ್ಲ ಅಂತ ಕೂಡ ಹೇಳಿದ್ದಾರೆ. ಆದರೆ ಈಗ ಲೇಔಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾರೋ ರೈತ, ಕಷ್ಟ ಇರ್ತಕ್ಕಂಥ ರೈತ ಆತನ ಕಷ್ಟಕ್ಕೆ ಮಾರಾಟ ಮಾಡಿ ಅವತ್ತು ಅವ್ರ ಕಷ್ಟನ ಬಗೆಹರಿಸ್ಕೊಂಡವ್ರೆ. ಕೊಂಡ್ಕೊಂಡಿರೋನು ಅಲ್ಲಿ ಲೇಔಟು ಇನ್ನೊಂದು ಮತ್ತೊಂದು ಮಾಡ್ಕೊಂಡಿದ್ದಾರೆ. ಇದನ್ನ ನಾವು ಬಲವಂತವಾಗಿ ತಡೆಯೋಕ್ಕಾಗುತ್ತಾ? ಯಾವುದಾದ್ರೂ ರೈತನ್ನ ನೀನು ಮಾರಬೇಡಪ್ಪ ಜಮೀನು ಅಂತ ಹೇಳೋಕ್ಕಾಗುತ್ತಾ? ಈಗಲೂ ನಾವು ಕೊಡ್ತೀವಿ ಅನ್ನೋರ್ನು ನಾವೇನು ನೀನು ಕೊಡಬೇಡಪ್ಪ ಅಂತ ಬಲವಂತ ಪಡಿಸೋದಿಲ್ಲ. ಕೊಡೋರು ಇವತ್ತು ಕೊಡಲಿ, ಮಾರೋರು ಯಾವತ್ತೂ ಮಾರ್ಕೊಳ್ಳಿ. ಆಮೇಲೆ ಅದು ಮುಂದುವರೆದ ಭಾಗವಾಗಿ ಇವತ್ತೇನು ಹೇಳ್ತಕ್ಕಂಥದ್ದು, ಈ ಕೈಗಾರಿಕಾ ಯೋಜನೆ ನಿಂತೋಗ್ಬಿಟ್ರೆ ಇವರು ಮತ್ತೆ ರಿಯಲ್ ಎಸ್ಟೇಟ್ ಜಮೀನು ಮಾರ್ತಾರೆ ಅಂತ ಹೇಳ್ತಾ ಇದ್ದಾರಲ್ವಾ. ನಾವಿವತ್ತು ಸರ್ಕಾರವನ್ನು ವಿನಮ್ರವಾಗಿ ಮನವಿ ಮಾಡ್ತೀವಿ, ನೀವು ಅಲ್ಲಿ ಯಾವುದೇ ರೈತ ಫಲವತ್ತಾದ ಜಮೀನನ್ನು ಮಾರಲಿಕ್ಕೆ ಅವಕಾಶ ಇಲ್ದಂಗೆ ನೀವು ಶಾಶ್ವತ ಹಸಿರು ವಲಯ ಅಂತ ಇವತ್ತೇ ಘೋಷಣೆ ಮಾಡಿಬಿಡಿ. ನಮ್ಮ ಪಾಣಿಗಳಲ್ಲಿ ಬಂದ್ಬಿಡ್ಲಿ, ಇದು ಶಾಶ್ವತ ಹಸಿರು ವಲಯಕ್ಕೆ ಒಳಪಟ್ಟಿದೆ. ಈ ಜಮೀನನ್ನು ಮಾರಾಟ ಮಾಡೋಂಗಿಲ್ಲ, ವಾಣಿಜ್ಯ ಉದ್ದೇಶಕ್ಕೆ ಬಳಸೋಂಗಿಲ್ಲ, ಕೈಗಾರಿಕೆ ಉದ್ದೇಶ ಇರ್ಬೋದು, ಇನ್ಯಾವುದೇ ಇತರೆ ವಿವಿಧ ಉದ್ದೇಶಕ್ಕೆ ಬಳಸೋಂಗಿಲ್ಲ, ಬರೀ ಕೃಷಿಗೆ ಬಳಸಬೇಕು ಅಂತ ಇವತ್ತೇ ಡಿಕ್ಲೇರ್ ಮಾಡಿ. ನಮ್ದೇನು ಅಭ್ಯಂತರ ಇಲ್ಲ. ನಾವು ಯಾಕಂದರೆ ಭೂಮಿ ಉಳಿಸ್ಕೊಳ್ಳಿಕ್ಕೆ ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ಕೈಗಾರಿಕೆ ಅಂದ್ಬಿಟ್ಬಿಟ್ಟು ಇನ್ಯಾರಿಗೋ ಮಾರ್ಕೊಂಡು ಹೋಗ್ಬೇಕು ಅಂತಕ್ಕಂಥ ಉದ್ದೇಶ ನಮ್ಮಲ್ಲಿ ಯಾರಲ್ಲೂ ಇಲ್ಲ. ನಮ್ಮ ಬಲವಂತದ ಭೂಸ್ವಾಧೀನ ಬೇಡ ಅಂತಕ್ಕಂಥದ್ದು ನಮ್ಮ ಏನು ಸ್ಪಷ್ಟ ನಿಲುವು. ಕೊಡೋರು ತಗೊಳ್ಳಿ. ಆಮೇಲೆ ಇನ್ನೊಂದು,
ಗೋಮಾಳ ಜಮೀನು 700 ಚಿಲ್ಲರೆ ಎಕರೆ ಇದೆ, ಸರ್ಕಾರಿ ಜಾಗ. ಆಮೇಲೆ PACL ಕಂಪನಿದು 521 ಎಕರೆ ಇದೆ. ಆಮೇಲೆ ಕೊಡ್ತೀವಿ ಅನ್ನೋರು ಸುಮಾರು ಜನ ಇದ್ದಾರೆ, 200-300 ಎಕರೆ. ಎಲ್ಲ ಸೇರಿಸಿದ್ರೆ ಜಾಸ್ತಿ ಇದೆ ಆಗೋಯ್ತು ಅಂತ ಕೆಲವರು ವಾದ. ನಾವು ಹೇಳ್ತಕ್ಕಂಥದ್ದು, ಇವತ್ತು ಭೂ ಸುಧಾರಣಾ ಕಾಯ್ದೆ ಯಾರು ಜಾರಿಗೆ ಮಾಡಿರೋದು, ಯಾರು ಜಾರಿಗೆ ತಂದಿರೋದು? ಸರ್ಕಾರ. ಭೂ ಸುಧಾರಣಾ ಕಾಯ್ದೆ ಅಡಿನಲ್ಲಿ ನಮೂನೆ 50, ನಮೂನೆ 53, ನಮೂನೆ 57. ಈಗ ಇಂದಿರಾ ಗಾಂಧಿ ಅವರು ಉಳುವವನೇ ಭೂಮಿಯ ಒಡೆಯ, ದೇವರಾಜ ಅರಸು ಅವರು ಈ ಉಳುವವನೇ ಭೂಮಿಯ ಒಡೆಯ, ರೈತರಿಗೆ ಭೂಮಿ ಸಿಗಬೇಕು ಅಂತ ಎಲ್ಲ ಹೇಳಿರ್ತಕ್ಕಂಥದ್ದು, ಕಾಯ್ದೆಗಳನ್ನು ಜಾರಿಗೆ ತಂದಿರ್ತಕ್ಕಂಥದ್ದು ಯಾವ ಉದ್ದೇಶಕ್ಕೆ? ಈಗ ಭೂ ಸಕ್ರಮೀಕರಣ ಸಮಿತಿಗಳನ್ನ ಪ್ರತಿಯೊಂದು ತಾಲೂಕಿನಲ್ಲೂ ಕೂಡ ರಚನೆ ಮಾಡಿದೆ ಸರ್ಕಾರ. ಅದಕ್ಕೆ ಅಧ್ಯಕ್ಷರು ಶಾಸಕರೇ ಆಗಿರ್ತಾರೆ, ಆಯಾ ತಾಲೂಕಿನ ಶಾಸಕರಾಗಿರ್ತಾರೆ. ಭೂ ಸಕ್ರಮೀಕರಣ ಸಮಿತಿಯ ಮೂಲ ಧ್ಯೇಯೋದ್ದೇಶಗಳೇನೋ? ನಮೂನೆ 50, 53, 57ರಲ್ಲಿ ಯಾರು ಅರ್ಜಿ ಸಲ್ಲಿಸಿದ್ದಾರೆ, ಯಾರು ಅನಧಿಕೃತ ಸಾಗುವಳಿಯನ್ನು ಮಾಡ್ಕೊಂಡಿದ್ದಾರೆ, ಆ ಜಮೀನನ್ನು ಸಕ್ರಮೀಕರಣ ಮಾಡಿ ಅವ್ರಿಗೆ ಸಾಗುವಳಿ ಚೀಟಿ ಹಂಚ್ತಕ್ಕಂಥದ್ದು, ಜಮೀನು ಮಂಜೂರು ಮಾಡ್ತಕ್ಕಂಥದ್ದು ಅದರ ಮೂಲ ಧ್ಯೇಯೋದ್ದೇಶಗಳು. ಹಾಗಾದ್ರೆ ಸರ್ಕಾರನೇ ಜಾರಿಗೆ ತಂದ್ಬಿಟ್ಟು ಇವತ್ತು ಅಲ್ಲಿ 700 ಚಿಲ್ಲರೆ ಎಕರೆ ನೀವೇನು ಹೇಳ್ತಾ ಇದ್ರಿ, ಅಲ್ಲಿ ನಮೂನೆ 50, 53ರಲ್ಲಿ ಅರ್ಜಿ ಹಾಕೊಂಡಿದ್ದಾರೆ. ಯಾರೂ ಬೇರೆಯವ್ರು ಮಾತಾಡ್ಕೊಂಡಾಗೆ 20-30 ಎಕರೆ ಯಾರು ಅಕ್ರಮವಾಗಿ ಸ್ವಾಧೀನದಲ್ಲಿ ಇಲ್ಲ. ಈಗ ಎಕ್ಸಾಂಪಲ್ ನಮ್ಮ ಅಶ್ವಥ್ ನಾರಾಯಣ ಗೌಡಣ್ಣವ್ರು ಇಲ್ಲಿದ್ದಾರೆ, ಅಥವಾ ಅಜಿತ್ನವ್ರು ಇಲ್ಲಿದ್ದಾರೆ. ಇವ್ರು 3 ಎಕರೆ 2 ಎಕರೆ ಅಥವಾ 1 ಎಕರೆ ಮಂಜೂರಾಗಿದೆ. ಇವ್ರ ಪಕ್ಕದಲ್ಲಿ ಸಾಗುವಳಿ ಮಾಡಿರ್ತಕ್ಕಂಥ ಅರ್ಧ ಎಕರೆನೋ 1 ಎಕರೆನೋ 10 ಗುಂಟೆನೋ 20 ಗುಂಟೆನೋ ಏನೋ ಸಾಗುವಳಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇರ್ತದೆ. ಇವ್ರದ್ದು ಇಲ್ಲಿ 20 ಗುಂಟೆ ಇದೆ, ಇನ್ನೆಲ್ಲೋ ಇನ್ನೊಬ್ರದ್ದು 1 ಎಕರೆ ಇರ್ತದೆ. 761 ಎಕರೆ ಒಂದೇ ಹತ್ರ ಹೆಂಗ್ ಸಿಗಕ್ಕೆ ಸಾಧ್ಯ? 700 ಚಿಲ್ಲರೆ ಎಕರೆ ಒಂದೇ ಹತ್ರ ಸಿಗೋದು ಇಲ್ಲ. ಆಮೇಲೆ ಸರ್ಕಾರದ ಕಾನೂನುಗಳು ಹೇಳೋ ಥರನೇ ನಮೂನೆ 50, 53, 57ಅನ್ನ ವಿಲೇವಾರಿ ಮಾಡಬೇಕು, ಬಾಕಿ ಇರ್ತಕ್ಕಂಥದ್ದನ್ನ ವಿಲೇವಾರಿ ಮಾಡಬೇಕು. ಅರ್ಹರು ಯಾರಿದ್ದಾರೆ? ಈಗ ಮಾನದಂಡಗಳಿದೆ. 4 ಎಕರೆ 38 ಗುಂಟೆ ಜಮೀನು ಯಾರು ಹೊಂದಿರ್ತಾರ ಅಂದರೆ 5 ಎಕರೆ ಅಂತ ಇಟ್ಕೊಳ್ಳಿ. 5 ಎಕರೆ ಯಾರು ಹೊಂದಿರ್ತಾರೋ ಅವ್ರಿಗೆ ಸರ್ಕಾರದ ಕಾನೂನಿನಂತೆ ಯಾರಿಗೂ ಜಮೀನು ಮಂಜೂರು ಮಾಡಕ್ಕೆ ಬರೋದಿಲ್ಲ. ನೀವು ಪರಿಶೀಲನೆ ಮಾಡಿ, ಅಷ್ಟು ಜಾಸ್ತಿ ಇರೋರಿಗೆ ಜಮೀನು ಕೊಡಬೇಡಿ, ಅರ್ಹರು ಯಾರಿದ್ದಾರೋ ಅವ್ರಿಗೆ ಮಂಜೂರು ಮಾಡ್ತಕ್ಕಂಥ ಕೆಲಸ ಆಗಬೇಕು. ಅದನ್ನೇ ನೆಪ ಇಟ್ಕೊಂಡು ಸರ್ಕಾರಕ್ಕೆ ನಾವು ಮುಟ್ಗೋಲು ಹಾಕೊಂತೀವಿ, ಕೈಗಾರಿಕೆ ಮಾಡಿಬಿಡ್ತೀವಿ ಅಂತಕ್ಕಂಥದ್ದು ತಪ್ಪಾಗ್ತದೆ, ರೈತರಿಗೆ ಮಾಡ್ತಕ್ಕಂಥ ಮೋಸ ಆಗ್ತದೆ. ಆಮೇಲೆ PACL ಅದು ದೊಡ್ಡ ಕರ್ಮಕಾಂಡ. ಯಾರು ಪಾಪ ಬಡವರು ಬಗ್ಗರು ಇದ್ರೋ ಅವತ್ತೇನೋ ಕಷ್ಟಕ್ಕೆ 1 ಲಕ್ಷ 2 ಲಕ್ಷ 50,000ಕ್ಕೆಲ್ಲ ಜಮೀನು PACL ಕಂಪ್ನಿ ಯಾರು ಇದ್ರೋ ಬಂದು ಕೊಂಡ್ಕೊಂಡು ಹೊರಟೋಗ್ಬಿಟ್ರು. ಇವತ್ತಿಗೂ ಅವ್ರಿಗೆ ಪೂರ್ಣ ಪ್ರಮಾಣದಲ್ಲಿ ದುಡ್ಡು ಸೇರಿಲ್ಲ, ರೈತರಿಗೆ ಯಾರಿಗೂ ಸೇರಿಲ್ಲ. ಎಲ್ಲ ಕೂಡ ಅತಂತ್ರ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು. ಸರ್ಕಾರಕ್ಕೆ ಇಚ್ಛಾಶಕ್ತಿ ಇದ್ರೆ ಇವ್ರಿಗೆ ರೈತರಿಗೆ ಜನರಿಗೆ ಒಳ್ಳೇದು ಮಾಡಬೇಕು ಅಂತಂದ್ರೆ ಸರ್ಕಾರನೇ ಸುಮೋಟೋ ಪ್ರಕರಣ ದಾಖಲಿಸ್ಕೊಂಡು ಸರ್ಕಾರ ಮುಂದೆ ಬಂದು PACL ಸಂತ್ರಸ್ತರು ಯಾರಿದ್ದಾರೆ ಅವರಿಗೆ ದುಡ್ಡು ಕೊಡಿಸ್ತಕ್ಕಂಥ ಕೆಲಸ ಮಾಡಬೇಕು. ಅಥವಾ ಏನು PTCL ಕಾಯ್ದೆ ಇದೆ, ಭೂ ಸುಧಾರಣಾ ಕಾಯ್ದೆಗಳಿದೆ, ಅದರನ್ವಯ ಮೂಲ ರೈತರಿಗೆ ಜಮೀನು ಉಳಿಸ್ಕೊಡ್ತಕ್ಕಂಥ ಕೆಲಸವನ್ನ ಸರ್ಕಾರಗಳು ಮಾಡೋದ್ರ ಬದಲು ಇವತ್ತು ಕೈಗಾರಿಕೆಗಳ ಏಜೆಂಟ್ಗಳಾಗಿ ಕೆಲಸ ಮಾಡ್ತಕ್ಕಂಥದ್ದು ತಪ್ಪಾಗ್ತದೆ. ಈಗ ನಾವು ಕೆಲವರು ಎಲ್ಲ ಕೂಡ ಆರೋಪಗಳು ಏನಂತ ಮಾಡ್ತಾ ಇದ್ದೀವಿ, ಅಲ್ಲಿ ರಿಯಲ್ ಎಸ್ಟೇಟ್ ಮಾಫಿಯಾ ನಡೀತಾ ಇದೆ KEDB ವ್ಯಾಪ್ತಿಯಲ್ಲಿ. ನಮಗೆ ಗೊತ್ತಿರೋ ಪ್ರಕಾರ ಇದುವರೆಗೂ ನಮ್ಮ ಶಾಸಕರಾಗ್ಲಿ ಸಚಿವರಾಗ್ಲಿ ಅಲ್ಲಿ ರಿಯಲ್ ಎಸ್ಟೇಟ್ ನಲ್ಲಿ ತೊಡಗಿಕೊಂಡಿರ್ತಕ್ಕಂಥದ್ದು ನಮ್ಗೆ ಯಾರಿಗೂ ಕಿವಿಗೆ ಬಿದ್ದಿಲ್ಲ. ನಮ್ಗೆ ಗೊತ್ತೂ ಇಲ್ಲ. ಅದು ನಮಗೆ ಗೊತ್ತಿದ್ದಂಗೆ ಅವ್ರು ಅಲ್ಲಿ ಮಾಡ್ತಾನೂ ಇಲ್ಲ. ಆದರೆ ಇವತ್ತು ನೀವು ನೋಡಿ ಬೇಕಂದ್ರೆ ಚಿಂತಾಮಣಿಯಲ್ಲಿ ರಿಜಿಸ್ಟರ್ಗಳಾಗ್ತಾ ಇದೆ. ಅಲ್ಲಿ ಏನು ಅಕ್ರಮವಾಗಿ ನೋಟಿಫಿಕೇಶನ್ ಇದ್ರೂ ಅಕ್ರಮವಾಗಿ ರಿಜಿಸ್ಟರ್ ಮಾಡ್ಕೊಂತ ಇದ್ದಾರೆ. ಸರ್ಕಾರದ 2 ಪ್ರಭಾವಿ ಸಚಿವರು MB ಪಾಟೀಲ್ ಮತ್ತು ರಾಮಲಿಂಗಾರೆಡ್ಡಿ ಏನಿದ್ದಾರೆ, ಇವರ ಸಂಬಂಧಿಕರೇ ಎಲ್ಲಾನು ಅಲ್ಲಿ ರಿಯಲ್ ಎಸ್ಟೇಟ್ ಮಾಡ್ತಾ ಇರ್ತಕ್ಕಂಥದ್ದು. ನಾವು ಏನಂದ್ರೆ ಈಗ ಸನ್ಮಾನ್ಯ ಉಸ್ತುವಾರಿ ಸಚಿವರು ದಕ್ಷ ಆಡಳಿತಗಾರರು, ಪ್ರಾಮಾಣಿಕ ರಾಜಕಾರಣಿ ಅಂತ ನಾವೇನು ಹೇಳ್ಕೊತೀವಿ. ನಿಮ್ಮ ತಾಲೂಕಲ್ಲಿ ಇದು ಅಕ್ರಮವಾಗಿ ನೋಂದಣಿಗಳು ನಡೀತಾ ಇದೆ, ನೀವು ಯಾಕೆ ತಡೀಲಿಲ್ಲ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಹೊರತು ಇನ್ನು ಅವ್ರು ರಿಯಲ್ ಎಸ್ಟೇಟ್ ಮಾಡ್ತಾವ್ರೆ, ಶಾಸಕರು ರಿಯಲ್ ಎಸ್ಟೇಟ್ ಮಾಡ್ತಾವ್ರೆ ಅಂತ ಅಲ್ಲ. ಈಗ ಶಾಸಕರು, ನಮ್ಮ ತಾಲೂಕಿನ ಶಾಸಕರು ಅಭಿವೃದ್ಧಿ ವಿಚಾರದಲ್ಲಿ ಪಾಪ ಕಂಕಣ ಬದ್ಧರಾಗಿ ಪಣ ತೊಟ್ಟು ವೇಗವಾಗಿ ಅಭಿವೃದ್ಧಿ ಮಾಡ್ಕೊಂತ ಹೋಗ್ತಾ ಇದ್ದಾರೆ. ನಮಗೆಲ್ಲ ಅದ್ರ ಬಗ್ಗೆ ಖುಷಿ ಇದೆ. ಜೊತೆಗೆ ಇವತ್ತು ಸನ್ಮಾನ್ಯ ಮಾಜಿ ಪ್ರಧಾನಿಗಳಾಗಿರ್ತಕ್ಕಂಥ HD ದೇವೇಗೌಡ ಅಪ್ಪಾಜಿಯವರು
ಸನ್ಮಾನ್ಯ ಕುಮಾರಣ್ಣವರು ಮಾಜಿ ಮುಖ್ಯಮಂತ್ರಿಗಳು, ರೇವಣ್ಣವರು ಇರ್ಬೋದು, JDS ಪಕ್ಷ ಹುಟ್ಟಿದ್ದೇ ರೈತರಿಗೋಸ್ಕರ. ರೈತರ ಯೋಗಕ್ಷೇಮ ಇಟ್ಕೊಂಡೇ ರೈತರು ಉಳಿಬೇಕಂತಲೇ JDS ಪಕ್ಷ ಉಟ್ಕೊಂಡಿರ್ತಕ್ಕಂಥದ್ದು. ಇವತ್ತು ಅವರು ಅದೇ ನಿಲುವಿನಲ್ಲಿ ರಾಜಕಾರಣ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಾಡು, ನುಡಿ, ಜಲ, ಭೂಮಿ ಉಳಿಬೇಕಂತಕ್ಕಂಥ ಧ್ಯೇಯ ವಾಕ್ಯಗಳನ್ನು ಇಟ್ಕೊಂಡೇ ರಾಜಕಾರಣ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು. ಮಣ್ಣಿನ ಮಗ ಅಂತ ಕರಿತೀವಿ ದೇವೇಗೌಡ ಅಪ್ಪಾಜಿಯವ್ರನ್ನ. ಅಂತಹ ಪಕ್ಷದಿಂದ ನೀವು ಆಯ್ಕೆಯಾಗಿ ಬಂದಿರ್ತಕ್ಕಂಥ ಶಾಸಕರು ದಯಮಾಡಿ ರೈತರ ಪರವಾಗಿ ನಿಲ್ಲಬೇಕು ಅಂತಕ್ಕಂಥದ್ದು ನಮ್ಮ ಮನವಿನೇ ಹೊರತು ಇನ್ನು ಬೇರೆ ಯಾವುದೇ ಉದ್ದೇಶನೂ ಇಲ್ಲ, ಬೇರೆ ರೀತಿ ಏನೂ ಇಲ್ಲ. ಈ ಪತ್ರಿಕಾಗೋಷ್ಠಿ ಪ್ರಮುಖ ಉದ್ದೇಶನೂ ಅದೇನೆ. ಶಾಸಕರು ನಮ್ಮ ವೇದಿಕೆಗೆ ಬರಬೇಕು, ನಮ್ಮ ಅಹವಾಲನ್ನು ಸ್ವೀಕಾರ ಮಾಡಬೇಕು, ಸರ್ಕಾರದೊಂದಿಗೆ ಮಾತುಕತೆ ನಡೆಸಬೇಕು, ಭೂಮಿ ಉಳಿಸ್ಕೊಡ್ತಕ್ಕಂಥ ಕೆಲಸ ಆಗಬೇಕು. ನಿಮ್ಮ ಹತ್ರ ಇನ್ನೊಂದು ಗುಂಪಿನವ್ರು ಬಂದು ನಾವು ಕೈಗಾರಿಕೆ ಕೊಡ್ತೀವಿ ಅಂತ ಇದ್ದಾರಲ್ಲ, ಅವ್ರದ್ದು ಮಾಡಿಸಿ, ಅವ್ರ ಜಾಗದಲ್ಲಿ ಕೈಗಾರಿಕೆನೂ ಮಾಡಿಸಿ, ನಮ್ದೇನು ತಕರಾರಿಲ್ಲ, ಅಭ್ಯಂತರ ಇಲ್ಲ. ಬಟ್ ನಮ್ಮ ಭೂಮಿ ನಮ್ಗೆ ಉಳಿಸ್ಕೊಡಿ, ಬಲವಂತವಾಗಿ ಕಿತ್ಕೊಳ್ಳೋದನ್ನ ತಡೀರಿ ಅಂತಕ್ಕಂಥದ್ದು ಅಷ್ಟೇ ನಮ್ಮ ಉದ್ದೇಶ. ಆಮೇಲೆ ಮತ್ತೊಂದು ವಿಚಾರ, ಸನ್ಮಾನ್ಯ ಶಾಸಕರು 471 ಎಕರೆ ಏನು ಫಲವತ್ತಾದ ಭೂಮಿ, ಕೃಷಿ ಭೂಮಿಯನ್ನು ಬಿಡಿಸ್ಕೊಟ್ಟಿದ್ದೀನಿ ಸಚಿವರ ಹತ್ರ ಸರ್ಕಾರದ ಜೊತೆ ಮಾತನಾಡಿ ಅಂತ ಹೇಳಿ ತುಂಬ ಸಂತೋಷ ನಮಗೆ. ಆದರೆ ವಾಸ್ತವವಾಗಿ ಏನಿದೆ ಅಂತಂದರೆ 471 ಎಕರೆ ಏನು ಕೆರೆ ಅಚ್ಚುಕಟ್ಟು ನೀರಾವರಿ ಪ್ರದೇಶ ಏನಿದೆ ಅದನ್ನು ಬಿಟ್ಟಿರ್ತಕ್ಕಂಥದ್ದು ಸಂತೋಷ. ಆದರೆ ಇವತ್ತು ಅಂಕಿಅಂಶಗಳೇನೆ 520 ಚಿಲ್ಲರೆ ಎಕರೆ ಬಿಟ್ಟೋಗಿದೆ. ಇನ್ನು ಉಳಿಕೆ ಎಷ್ಟು ಅಲ್ಲಿಗೆ ಇನ್ನು 50 ಚಿಲ್ಲರೆ ಎಕರೆ ಯಾರ್ದು? ಅದು ಯಾಕೆ ಅತಂತ್ರವಾಗಿ ಇರ್ತಕ್ಕಂಥದ್ದು? ಆಮೇಲೆ ನೀವು ಸ್ಕೆಚ್ ನೋಡಿ, ನಾವು KIDB ಅಧಿಕಾರಿಗಳನ್ನ ಪ್ರಶ್ನೆ ಮಾಡ್ತಕ್ಕಂಥದ್ದು ನಾವು, ಅವ್ರು ಎಷ್ಟು ಅಕ್ರಮ ಎಸಗಿದ್ದಾರೆ ಅಂದರೆ ಇವತ್ತು ಕಾರಣ ಕೊಟ್ಟಿದ್ದಾರೆ. ಅವರು ಏನು 471 ಎಕರೆ ಹೊರತುಪಡಿಸಿ ಬೇರೆಯವ್ರದ್ದು ಬಿಟ್ಟಿರೋದಕ್ಕೆ ಕಾರಣ ಕೊಟ್ಟಿದ್ದಾರೆ ಪ್ರಭಾವಿಗಳು. ಏನು ಅಲ್ಲಿ ಪಾಲೆ ಹೌಸ್ ಇದೆ, ಇನ್ನೊಂದು ಹತ್ರ ಕೋಳಿ ಫಾರಂ ಇದೆ, ಇನ್ನೊಂದು ಹತ್ರ ಇನ್ನೊಂದಿದೆ ಅಂತ ಬಿಟ್ಟಿದ್ದಾರೆ. ಹೆಂಗಿದೆ ಅಂತಂದ್ರೆ ಸುತ್ತು ಅಕ್ವಿಸಿಷನ್ ಆಗಿದೆ, ಮಧ್ಯದಲ್ಲಿ ಬಿಟ್ಟವೆ. ಅದನ್ನು ಬಿಡೋದಕ್ಕೆ ಸಕಾರಣನೇ ಇಲ್ಲ. ಅವ್ರು ಏನು ಹೇಳಿದ್ದಾರೆ, ಪಾಲೆ ಹೌಸ್ಗಳಿಲ್ಲ ಅಲ್ಲಿ, ಅವ್ರು ಏನು ಹೇಳಿದಾರೋ ಅಲ್ಲಿಲ್ಲ ವಾಸ್ತವ. ಆ ಜಾಗಗಳನ್ನು ಬಿಟ್ಟಿದ್ದಾರೆ. ಆಮೇಲೆ ಅವರೆಲ್ಲರೂ ಕೂಡ ಸ್ಥಳೀಯರಲ್ಲ, ಬೇರೆ ಕಡೆಯವರು. ನೀವು ಬಿಡೋ ಇದಿದ್ರೆ ಕೈಗಾರಿಕಾ ಏನು ಅಧಿಕಾರಿಗಳಿದ್ದಾರೆ, KIDB ಅಧಿಕಾರಿಗಳು, ನಿಮಗೆ ರೈತರ ಬಗ್ಗೆ ನಿಜವಾದ ಕಾಳಜಿ ಇದ್ದರೆ ಅಲ್ಲಿ ರೈತರ ಫಲವತ್ತಾದ ಭೂಮಿಗಳನ್ನು ಬಿಡಬೇಕಾಗಿತ್ತು. ಪ್ರಭಾವಿಗಳದ್ದು ಅಲ್ಲಿ ಕೃಷಿ ಮಾಡದೇ ಇದ್ರು ಅಂದರೆ ಕೃಷಿ ಭೂಮಿನೇ, ಆದರೆ ಅವ್ರು ಕೃಷಿ ಚಟುವಟಿಕೆಗಳು ಮಾಡ್ತಾ ಇಲ್ಲ. ಅಂಥ ಜಮೀನನ್ನು ನೀವು ಉದ್ದೇಶಪೂರ್ವಕವಾಗಿ ಬಿಟ್ಟಿರ್ತಕ್ಕಂಥ ಉದ್ದೇಶ ಏನು ಅಂತಕ್ಕಂಥದ್ದು ಪ್ರಶ್ನೆ. ದಯವಿಟ್ಟು ಇನ್ನು ಮುಂದಾದರೂ ನಮ್ಮ ಏನು ಸನ್ಮಾನ್ಯ ಉಸ್ತುವಾರಿ ಸಚಿವರು ಮತ್ತು ಸನ್ಮಾನ್ಯ ಶಾಸಕರು ನಮ್ಮ ವೇದಿಕೆಗೆ ಬಂದು ನಮ್ಮ ಏನು ನೋವಿದೆ, ನಮ್ಮ ಏನು ಕಷ್ಟ ಇದೆ ಅದನ್ನು ಆಲಿಸಿ ಸರ್ಕಾರದೊಂದಿಗೆ ಮಾತನಾಡಿ ನಮ್ಮ ಭೂಮಿಯನ್ನು ನಮಗೆ ಉಳಿಸ್ಕೊಡ್ಲಿಕ್ಕೆ ಪ್ರಾಮಾಣಿಕವಾದ ಪ್ರಯತ್ನ ಮಾಡಬೇಕು ಅಂತ ತಮ್ಮ ಮೂಲಕ ಮತ್ತೊಮ್ಮೆ ಅತ್ಯಂತ ಕಳಕಳಿ ಮತ್ತು ವಿನಯದಿಂದ ನಾವು ಮನವಿ ಮಾಡ್ತಾ ಇದ್ದೇವೆ. ಸರ್, ಮೊನ್ನೆ ಕೆಲ ದಿನಗಳಿಂದ ಬೆಲೆ ನಿಗದಿ ಮಾಡೋದಕ್ಕೆ ಹೋಗಿದ್ರು, ಅದ್ರ ಬಗ್ಗೆ ತಾವೇನು ಹೇಳ್ತೀರಾ ಸರ್? ಸರ್, ಅದೇ ಬೆಲೆ ನಿಗದಿ ಕರೆದಿದ್ರಲ್ವಾ, ಅಲ್ಲಿ ಕೂಡ ನಾವು ರೈತರೆಲ್ಲ ಸೇರಿಕೊಂಡು ನಾವು ಅಧಿಕಾರಿಗಳನ್ನ ತರಟೆಗೆ ತಗೊಂಡಿದ್ವಿ. ನಾವು ಕೊಡಲ್ಲ ಅಂತ ಇದ್ರೆ ನೀವು ರೇಟ್ ಫಿಕ್ಸ್ ಮಾಡಕ್ಕೆ ಕರೆದಿದ್ದೀರಲ್ಲ, ಇದು ಯಾವ ನ್ಯಾಯ? ನಾವು ಕೊಡ್ತೀವಿ ಅಂತ ಯಾವಾಗ ಹೇಳಿದ್ವಿ? ನಿಮ್ಮದೇ ಅಂಕಿಅಂಶ ಏನು ಹೇಳ್ತದೆ? 80-85 ಜನ ಕೊಡಲ್ಲ ಅಂತ ಇದ್ರೆ ನೀವೇನು ಕೈಗಾರಿಕೆ ಮಾಡಕ್ಕೆ ಹೊರಟಿದ್ದೀರಿ ಅಂತ ಪ್ರಶ್ನೆ ಮಾಡಿದಾಗ ಅವರು ಆಯಿತು, ಇನ್ನೂ ಒಂದು ಸಭೆ ಮಾಡೋಣ, ಇದು ಪ್ರಕ್ರಿಯೆ ಮುಂದುವರಿತಾ ಇದೆ, ಇದನ್ನ ನಿಲ್ಲಿಸೋದು ಬೇಡ, ಮತ್ತೆ ಸಭೆ ಕರಿತೀವಿ, ಚರ್ಚೆ ಮಾಡೋಣ ಅಂತ ಹೇಳಿದ್ದಾರೆ. ಹಾಗಾದ್ರೆ ಮೊನ್ನೆ ನಿಗದಿ ಫೈನಲ್ ಆಗಿಲ್ವ ಸರ್? ಅದು ಇಲ್ಲ ಸರ್, ಆಗಿಲ್ಲ. ಸುಮಾರು 8ನೇ ತಾರೀಕು, ಇದೇ ತಿಂಗಳು 8ನೇ ತಾರೀಕು KIDB ಆಫೀಸಿಗೆ ದರ ನಿಗದಿ ಪಡಿಸಲು ಅವರು ಎಲ್ಲ ರೈತರನ್ನು ಕರೆದಿದ್ರು. ಅವತ್ತು ರೈತರು ನಾವೆಲ್ಲ ನಮ್ಮ ಏನು ಬೇಡ ಅಂತೇಳಿ ನಾವು ತೀರ್ಮಾನ ಮಾಡ್ಕೊಂಡು ಹೋಗಿದ್ದಿತ್ತು. ಅವತ್ತೇನು ಮಾಡಿದ್ರು, ಖಾತೆದಾರರಾಗಲಿ ಪಾಣಿದಾರರಾಗಲಿ ನಮ್ಮ ಜೊತೆ ಇದ್ದರು. ಅದೇ ಒಬ್ಬ ನಮ್ಮ ನಡಿಪೆಂಕಟಿ ಗ್ರಾಮದ NC ರಾಧಪ್ಪ ಚಂದ್ರಾಯಪ್ಪ, ಇನ್ನೊಬ್ಬರು NC ಅಂಜಿನಪ್ಪ ಚಿನ್ನಪ್ಪ, ನನಗೆ 2 ಹೆಸರು ಕಾಣಿಸಿತ್ತು. ಅವರು ಇಬ್ಬರು ನಮ್ಮ ಜೊತೆಲೇ ಇದ್ದಾರೆ. ಅವರು ಅವತ್ತೇನು ಮಾಡಿದ್ರು ಅಂದರೆ ಸಿಗ್ನೇಚರ್, ಯಾರೋ ಕಿಡಿಗೇಡಿಗಳು ಸಿಗ್ನೇಚರ್ ಹಾಕ್ಬಿಟ್ಟು ಒಳಗಡೆ ಹೋಗ್ಬಿಟ್ಟು
ನಾವು ಕೊಡ್ತೀವಿ ಅಂತ ಹೇಳಿಕೆ ಕೊಡ್ತಾರೆ. ಇವತ್ತು ಅಧಿಕಾರಿಗಳು ಅಧಿಕಾರಿಗಳು ಇದು ದೊಡ್ಡ ದಂಧೆ ಮಾಡ್ಕೊಂಡು ಯಾರೋ ಖಾತೆದಾರರು ಯಾರೋ ಇಲ್ಲಿ ಹೇಳಿಕೆ ತಗೊಳ್ತಾ ಇರೋದು ಬೇರೆ, ಆ ರೀತಿ KDB ಆಫೀಸಲ್ಲಿ ನಡೀತಾ ಇದೆ. ಇದು ಅವತ್ತು ಆ ವಿಚಾರದಲ್ಲೇ ನಾವು ಜಾಸ್ತಿ ಪ್ರತಿಭಟನೆ ಮಾಡಿದ್ದು. ಯಾಕೆ ಖಾತೆದಾರ ನಮ್ಮ ಜೊತೆಲಿ ಇದ್ದಾರೆ, ನೀವು ಯಾಕೆ ಹೇಳಿಕೆ ತಗೊಂಡ್ರಿ, ಯಾಕೆ ನಾವು ಒಳಗಡೆ ಬಿಡಿಸ್ಕೊಂಡು ಖಾತೆದಾರ ನಮ್ಮ ಜೊತೆಲಿ ಇಟ್ಕೊಂಡು ನೀವು ಯಾಕೆ ಒಳಗಡೆ ಬಿಟ್ಕೊಂಡು ಅವ್ರನ್ನ ಕೊಡ್ತೀನಿ ಅಂತ ಹೇಳಿದಾರಲ್ಲ, ಯಾವ ರೀತಿ ಇದು ದೌರ್ಜನ್ಯ ಅಂತ ನಾವು ಪ್ರಶ್ನೆ ಮಾಡಿದಾಗ ಅವತ್ತು ಸಂಜೆ ಹಂಗೆ ಕೋಡಹಳ್ಳಿ ಚಂದ್ರಶೇಖರ್ ಅವರು ಬಂದರು, ಮಾಜಿ ಶಾಸಕರಾದ ರಾಜಣ್ಣ ಅವರು ಬಂದರು. ಅವತ್ತಲ್ಲೇ ಪ್ರತಿಭಟನೆ ಕುತ್ಕೊಂಡ್ವಿ. ಅಲ್ಲಿ ಮುಂದೆ ಜಡ್ಜ್ ಮನೆ ಇತ್ತು, ಆ ಜಡ್ಜ್ ಮನೆ ಮುಂದೆ ಮಾಡಬಾರ್ದು ಅಂದ್ಬಿಟ್ಟು KDB ಆಫೀಸ್ಗೆ ಒಂದು 10 ಜನ ಲೀಸ್ಟು ಬನ್ನಿ ಅಂದ್ಬಿಟ್ಟು ಮಹೇಶ್ ಅವರಿಗೆ ಕರ್ಕೊಂಡು ಹೋಗ್ತಾರೆ. ಎಲ್ಲರೂ ಕೋಟಳ್ಳಿ ಚಂದ್ರಶೇಖರ್ ಆಗ್ಬೋದು, ರಾಜಣ್ಣ ಆಗ್ಬೋದು, ಎಲ್ಲ ನಮ್ಮ ರೈತ ಮುಖಂಡರಿಗೆಲ್ಲ ಹೋದಾಗ ಸುಮಾರು ಒಂದು 4-5 ಗಂಟೆ ಈ ಚರ್ಚೆ ನಡೀತು. ಚರ್ಚೆ ನಡೆದಾಗ ಮಹೇಶ್ ಅವರು ಯಾವುದೇ ಕಾರಣ ನಾವು ಒಂದೇ ಗೊಂದಲ ಇದ್ದಿದ್ದು, ಯಾಕೆ ನೀವು ಈ ಥರ ಮಾಡಿದ್ರಿ ಅಂತ ಹೇಳಿದಾಗ ನಾನು ಅದನ್ನು ಸರಿಪಡಿಸ್ತೀನಿ ಅಂದ್ಬಿಟ್ಟು ಸ್ಪಷ್ಟೀಕರಣ ಕೊಟ್ಟರು. ಆಮೇಲೆ ನಮ್ಮ ಬೈರೇಗೌಡರೆಲ್ಲ ಬಂದರು. ಅಲ್ಲಿ ಬಂದಮೇಲೆ ಬೈರೇಗೌಡರು ಒಂದು ಪ್ರಶ್ನೆ ಕೇಳಿದ್ರು, ನಾವು KDBಯಲ್ಲಿ ಪಾಣಿಯಲ್ಲಿ ಯಾಕೆ ಎಂಟ್ರಿ ಮಾಡಿದ್ರಿ ಪ್ರಶ್ನೆ ಕೇಳಿದಾಗ ಅವತ್ತು ಸುಮಾರು ಅವರು ಒಪ್ಪಲಿಲ್ಲ. KDB ಇಲ್ಲ ನಾವು ಪ್ರೊಸೀಜರ್ ಮಾಡಿಬಿಟ್ಟಿದ್ದೀವಿ ಹಂಗೆ ಅಂತ ಹೇಳಿದಾಗ, ಸರಿ ಇನ್ನೊಂದು ದಿನ ನಾವು ಸಮಯ ಕೊಡ್ತೀವಿ ಮಿಡ್ನೈಟ್ಗಳಿಗೆ, ಆವತ್ತು ನಾವು ಚಿಕ್ಕಬಳ್ಳಾಪುರದಲ್ಲೇ ಇಲ್ಲಾಂದರೆ ಶಿಲಿಗಾರದಲ್ಲೇ ಮಾಡ್ತೀವಿ ಅಂತೇಳಿ ಹೇಳಿಕೆ ಕೊಟ್ಟರು. ಅದಾದಮೇಲೆ ಅವತ್ತು ಲಿಖಿತವಾಗಿ ಜಿಲ್ಲಾಧಿಕಾರಿಗಳಿಗೆ ನೀವು KDBಯನ್ನು ನಮೂದನೆ ಏನು ಮಾಡಿದ್ದೀರ ಪಹಣೆಯಲ್ಲಿ ಅದನ್ನು ತೆಗಿಬೇಕಂತೇಳಿ ಅವತ್ತೇ ನಮಗೆ ಎಲ್ಲರ ರೈತರ ಮುಖಂಡರ ಮುಂದೆ ಹೇಳಿಕೆ ಕೊಟ್ಟರು. ಅದಾದ ನಂತರ ನಾವು ಊರಿಗೆ ಬಂದ್ವಿ. ಇಷ್ಟು ನಡೀತು ಅಲ್ಲಿ KDB ಆಫೀಸ್ ಹತ್ರ. ಈಗ ಮತ್ತೇನಹಳ್ಳಿಯಲ್ಲಿ ಕೈಗಾರಿಕಾ ಪ್ರದೇಶ ಬಂತು, ನಮಗೆಲ್ಲ ಗೊತ್ತಿರೋದು. ಒಂದು 10 ವರ್ಷ 10ರಿಂದ 12 ವರ್ಷ ಆಯಿತು ಅಲ್ಲಿ ಇದೇ ಥರ ಹೇಳಿಕೆ ತಗೊಂಡು ಮಾನ್ಯ ಸಚಿವರು ಏನು ಮಾಡ್ತಾರೆ, ಅಲ್ಲಿ ರೈತರದ್ದು ಫಲವತ್ತತೆ ಇರೋಂಥ ಭೂಮಿನ ನಮಗೆಲ್ಲ ಗೊತ್ತಿರೋ ಹಾಗೆ ಏನೋ ಒತ್ತುವರಿ ಮಾಡ್ಕೊಂತಾರೆ. ಒತ್ತುವರಿ ಮಾಡ್ಕೊಂಡು ಅಲ್ಲಿ ರೈತರ ಮಕ್ಕಳಿಗೆ ನಾವು ಉದ್ಯೋಗ ಕೊಡ್ತೀವಿ ಅಂದ್ಬಿಟ್ಟು ಹೇಳಿಕೆ ತಗೊಂಡು ಅಲ್ಲಿ ಕೈಗಾರಿಕೆಗೆ ವಶ ಮಾಡ್ಕೊಂತಾರೆ. ಇದುವರೆಗೂ ಎಷ್ಟು ಕೈಗಾರಿಕೆ ಬಂದಿದೆ ಅಲ್ಲಿ, ರೈತರ ಮಕ್ಕಳಿಗೆ ಎಷ್ಟು ಕೆಲಸ ಕೊಟ್ಟಿದ್ದಾರೆ ಬಸ್ತೇನಹಳ್ಳಿಯಲ್ಲಿ ಮಾನ್ಯ ಸಚಿವರು. ಆಮೇಲೆ ಇವತ್ತು ಚಿಂತಾಮಣಿ ತಾಲೂಕಲ್ಲಿ ರೈತರನ್ನ ಅಲ್ಲಿ ನಾಶ ಮಾಡಕ್ ಹೊರಟ್ರು. ಇವತ್ತು ಶಿಡ್ಘಾಟ್ ತಾಲೂಕಲ್ಲಿ ನಮ್ಮನ್ನ ಇಲ್ಲಿ ನಾಶ ಮಾಡಕ್ ಹೋಗ್ರೆ. ಇವತ್ತು ನಾವು ಕೇಳ್ತಾ ಇರೋದು ಇಷ್ಟೇ, ನಮ್ಮ ಫಲವತ್ತತೆ ಇರತಕ್ಕಂಥ ಭೂಮಿನ ಉಳಿಸ್ಕೊಳ್ಳೋಂಥ ಕೆಲಸ ನೀವು ಸಚಿವರಾಗ್ಬೋದು, ಶಾಸಕರಾಗ್ಬೋದು ಮಾಡಬೇಕು. ಆಮೇಲೆ ಹೇಳ್ಬೋದು, ನೀವು ಹೇಳಿದ್ರಿ ಈಗ ಇವತ್ತು ಅಂಕಿಅಂಶದ ಸಮೇತ 730 ಎಕರೆ ಗೋಮಾಳ ಇರ್ತಕ್ಕಂಥದ್ದು ಅಲ್ಲಿ ಇವತ್ತು 57 ಸರ್ಕಾರದ ಹತ್ರ ಅರ್ಜಿ ಬಿಟ್ಟಿರೋದು. ಇವತ್ತಿಗೂ ದರ್ಖಾಸ್ ಕಮಿಟಿ ಈ ತಾಲೂಕಲ್ಲಿ 15 ವರ್ಷ, ಸುಮಾರು 15 ವರ್ಷ ಆಯ್ತು, ಇದುವರೆಗೂ ದರ್ಖಾಸ್ ಕಮಿಟಿ ನಡೆದಿಲ್ಲ. ಅವರೆಲ್ಲ ಏನಾಗ್ಬೇಕಪ್ಪ, ದರ್ಖಾಸ್ ಕಮಿಟಿನೇ ನಡೆದಿಲ್ಲ. 700 ಎಲ್ಲಾರು ಪೊಸಿಷನ್ ಅಲ್ಲವ್ರೆ, ಮನೆ ಕಟ್ಕೊಂಡವ್ರೆ, ತೋಟಗಳು ಮಾಡ್ಕೊಂಡವ್ರೆ, ಬೋರ್ವೆಲ್ ಹಾಕೊಂಡವ್ರೆ, ಎಲ್ಲ ಮಾಡ್ಕೊಂಡವ್ರೆ. ಅವರೆಲ್ಲ ಏನಾಗ್ಬೇಕು? ಆಮೇಲೆ ನಾವೇನು ಬಿಡಿಸ್ಬೇಡ ಅಂತ ಹೇಳ್ತಾ ಇಲ್ಲ, ಆದ್ರೆ ಇನ್ನು ಉಳಿದಂತ ರೈತರಿಗೂ ಬಿಡಿಸ್ಬೋದಲ್ಲ, ಯಾಕೆ ಬಿಡಿಸ್ತಿಲ್ಲ? ಇವತ್ತು ಬಿಡಿಸಿರೋ ಅಂತ ರೈತರೆಲ್ಲ ಅವರು ಕೆಲವರೆಲ್ಲ ಬೆಂಗಳೂರಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥವ್ರು, ನಮ್ಮ ಜಿಲ್ಲೆಯವರಲ್ಲ, ನಮ್ಮ ಊರವರಲ್ಲ, ನಮ್ಮ ತಾಲೂಕವರಲ್ಲ. ಮೂಲತಃ ಇರ್ತಕ್ಕಂಥ ರೈತರನ್ನ ಬಿಡಿಸ್ದಿರಾ ನೀವು ಯಾರು 471 ಎಕರೆ ನಾವು ನೀರಾವರಿ ಬಿಡಿಸಿದ್ನಿ ಅಂದ್ರೆ ನೀವು ಫಲವತ್ತತೆ ಬಂದು ನೋಡಿದ್ರಾ ಎಷ್ಟು ಜಮೀನು ಇದೆಯಾ ಅಂತ? ಇವತ್ತು ಸಚಿವರಿಗೆ ಹೇಳ್ತೀವಿ ಫಲವತ್ತತೆ ಇದೆಯಾ ಅಂತ ಹೇಳ್ತಾರಲ್ಲ. ಈಗ ನಾವು ಅದಕ್ಕೆ ಸ್ವಾಗತ ಮಾಡಿ ಇನ್ನು ಉಳಿದ ಏನು ನೀರಾವರಿ ಇದೆ ವೀಕ್ಷಣೆಗೆ ಬನ್ನಿ, ನಾವು ಆಹ್ವಾನ ಕೊಡ್ತಾ ಇದೀವಿ. ಒಬ್ಬ ಶಾಸಕರಿಗೂ ಕೊಡ್ತಾ ಇದೀವಿ, ಒಬ್ಬ MLA ಅವ್ರಿಗೂ, ಇದು ಸಚಿವರಿಗೆ ಉಸ್ತುವಾರಿ ಸಚಿವರಾದ MC ಸುಧಾಕರಣ್ಣನವ್ರಿಗೂ ಕೊಡ್ತಾ ಇದೀವಿ. ಬಂದು ವೀಕ್ಷಣೆ ಮಾಡಿ ನೀರಾವರಿ ಎಷ್ಟಿದೆ ನೋಡಿ. ನಮಗೆ ನೀರಾವರಿ ಇವತ್ತು 1500 ಬೋರ್ವೆಲ್ ಕೊರೆಸಿ ನಾವು ನೀರು ತೆಗೆದು ನೀರಾವರಿ ಮಾಡ್ತಾ ಇರ್ತಕ್ಕಂಥ ಜಮೀನುಗಳದು. ಇವ್ರು ಯಾವತ್ತು ಕೆರೆಗಳಿಗೆ ನೀರು ಬರ್ಬೇಕಂತೇಳಿ ಯಾವತ್ತೂ ಯಾರು ಮಾತಾಡಿರೋಕ್ಕಂಥಲ್ಲ. ಇವತ್ತು ಈ ವ್ಯಾಪ್ತಿಯಲ್ಲಿ ಸರಿಸುಮಾರು ಹೆಚ್ಚು ಕಡಿಮೆ 1700 ಎಕರೆನೂ ನೀರಾವರಿ ಇರತಕ್ಕಂಥದ್ದು. ಆಮೇಲೆ ತೋಟಗಾರಿಕೆ, ಮಾವಿನ ಗಿಡ ಇದೆ,
ಗೋಡಂಬಿ ಇದೆ, ಆಮೇಲೆ ಇನ್ನು ಅನೇಕ ರಾಗಿ ಬೆಳೀತಾರೆ. ಪ್ರತಿಯೊಂದು ಇದು ಬೆಳೀತಕ್ಕಂಥ ಫಲವತ್ತತೆ ಇರ್ತಕ್ಕಂಥ ಭೂಮಿ ಇದು. ಇವತ್ತು ಎಲ್ಲರಿಗೂ ಕೇಳಕ್ಕೆ ಬಯಸ್ತೇನೆ, ಮೊದಲು ನಮ್ಮ ರೈತರನ್ನು ಉಳಿಸ್ಕೊಳ್ಳೋಂಥ ಕೆಲಸ ಸಚಿವರು ಆಗಲಿ ಶಾಸಕರಾಗಲಿ ಮಾಡಬೇಕು. ಆಮೇಲೆ ನಮಗೇನು ಯಾರ ಬಗ್ಗೆನೂ ದ್ವೇಷ ಇಲ್ಲ. ರಾಜಕಾರಣದಲ್ಲಿ ಯಾರೇ ಏನೇ ಟೀಕೆ ಮಾಡಿದ್ರೆ ನಮ್ಗೆ ಅದಕ್ಕೆ ಸಂಬಂಧ ಇಲ್ಲ. ಮೊದಲು ಸ್ಪಷ್ಟೀಕರಣ ಕೊಡ್ತೀವಿ. ಯಾಕಂದರೆ ನಾವು ಕೇಳ್ತಾ ಇರ್ತಕ್ಕಂಥದ್ದು ಫಲವತ್ತತೆ ಇರ್ತಕ್ಕಂಥ ಭೂಮಿನ ನಮ್ಮನ್ನು ಉಳಿಸ್ಕೊಡಿ, ನಮ್ಗೆ ಜೀವನ ಮಾಡೋಕ್ಕೆ ನಮ್ಗೆ ಆಧಾರ ಇರೋದೇ ಅದು, ಬೇರೆ ಏನೂ ಇಲ್ಲ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ.